ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬದುಕುಳಿಬೇಕು ಅಂತ ಇದ್ರೆ ನಾವೊಂದು ಸ್ವಲ್ಪ ಅವಿದ್ಯಾವಂತರಂತೆ ನಟನೆ ಮಾಡೋದನ್ನು ಕಲ್ತ್ಕೊಳ್ಬೇಕು ಅಂತ ಅನ್ಸುತ್ತೆ. ಅರಣ್ಯ ಇಲಾಖೆ ನಮ್ಮನ್ನು ಮನುಷ್ಯರು ಅಂತ ಒಪ್ಕೊಳಕ್ಕೆ ರೆಡಿ ಇದ್ದಾರೆ, ಪರಿಸರದ ಒಂದು ಭಾಗ ಅಂತ ಒಪ್ಕೊಳಕ್ಕೆ ರೆಡಿ ಇದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ರೆಡಿ ಇಲ್ಲ. 50-100 ಕೋಟಿ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋರಿಗೆ ಇವ್ರು ಕೊಡ್ತಾ ಇದ್ದಾರೆ ಎಕ್ಸಾಮ್ಷನ್. ಅದು ಪರಿಸರ ಸೂಕ್ಷ್ಮ ವಲಯ, ಹುಲಿ ಯೋಜನೆ, ಬಫರ್ ಝೋನ್ ಎಲ್ಲ ಇರುವಂಥ ಪ್ರದೇಶಗಳು. ಅದೇ ಕಾನೂನಲ್ಲಿ ಇರುವಂಥ ಎಕ್ಸಾಮ್ಷನ್ನ ನಮಗೆ ಯಾಕೆ ಕೊಡಬಾರ್ದು ಅನ್ನುವಂಥದ್ದು ಒಂದು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ, ಹಾಗೆ ಕೆಳಗಿರುವ ಎಲ್ಲ ಹಿರಿಯರೇ, ವೇದಿಕೆಯ ಮೇಲೆ ಹಾಗೂ ಕೆಳಗೆ ಎಲ್ಲರೂ ವಿಚಾರವಂತರೇ ಇರೋದು, ಅದರ ಮಧ್ಯೆ ವಿಚಾರ ಸಂಕಿರಣ ಅಂತ ನಮ್ಮನ್ನು ಬೇರೆ ಜೋಡಿಸಿದ್ದಾರೆ. ಮೊದಲನೇದಾಗಿ ಪ್ರಬಂಧ ಮಂಡನೆ ಅಂತ ಹೇಳ್ಯಾರೆ. ಪ್ರಬಂಧ ಮಂಡನೆ ನಾನು ತಯಾರಾಗಿಲ್ಲ, ಸಿಲೆಬಸ್ ಮಾತ್ರ ಇದೆ, ಅದು ಇವತ್ತು ಕೊಡ್ತೀನಿ. 24 ಗಂಟೆ ಒಳಗಡೆ ಶೆಟ್ರಿಗೆ ಪ್ರಬಂಧ ಮಂಡನೆ ಕೊಟ್ಬಿಡ್ತೀನಿ. 1 ನಿಮಿಷ ಅಮ್ಮ ಫೌಂಡೇಶನ್ ಬಗ್ಗೆ ಹೇಳೋದಂತಾರೆ. ನಾನು ಅನ್ಕೊಳ್ತೀನಿ, ಪ್ರತಿ ಸಲ ಅಮ್ಮ ಫೌಂಡೇಶನ್ನು ರಾಜಕೀಯ ರಹಿತವಾಗಿ ಯಾಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅಂತ. ಸುಧಾಕರ್ ಶೆಟ್ಟಿ ಕೆಳಗಡೆ ಕೂತಿದ್ದಾರೆ, ಅವರೊಬ್ಬರು ರಾಜಕಾರಣಿಯಾಗಿ ಇದ್ಕೊಂಡು ಕೆಳಗಡೆ ಕೂತ್ ಮೇಲ್ಗಡೆ ಬೇರೆಯವ್ರನ್ನೆಲ್ಲ ಜೋಡಿಸ್ಯಾರೆ. ಬಹುಶಃ ಅದಕ್ಕೆ ಕಾರಣ ಹೆಸರೇ ಇರ್ಬೋದು ಅಂತ, ಅಮ್ಮನ ಹೆಸರು ರಾಜಕಾರಣ ಮಾಡಬಾರ್ದು ಅಂತ. ನಾವೆಲ್ಲರೂ ಹಿರಿ ಮಗನೋ ಕಿರಿ ಮಗನೋ ಆಗಿ ಇವತ್ತಿಲ್ಲಿ ಬಂದಿದ್ದೀವಿ ಅಂತ ಹೇಳ್ಕೊಳ್ತಾ, ನಾವು ಸಹ ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ಬೆರೆಸ್ದೇನೆ ಇಂಥ ವಿಚಾರಗಳಲ್ಲಿ ವಿಷಯದ ಸಲುವಾಗಿ ಎಲ್ಲರೂ ಸಹ ಗಟ್ಟಿಯಾಗಿ ಜೊತೆಯಾಗಿ ನಿಲ್ಲಬೇಕು. ಯಾವುದೇ ಟೀಕೆ ಟಿಪ್ಪಣಿಗಳು ಆರೋಪಗಳು ಯಾವುದಕ್ಕೂ ಸಹ ನಾವು ತಲೆ ಕೆಡಿಸ್ಕೊಳ್ದೆ ವಿಷಯ ಸ್ಪಷ್ಟತೆ ಇದೆ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ನಿಲ್ಲಬೇಕು ಅಂತ ಹೇಳ್ಕೊಳ್ತಾ, ಇವತ್ತು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಆರಂಭವಾಗಿದೆ. ಇದೊಂದು ಸಣ್ಣ ದೀಪ, ಅಮ್ಮ ಫೌಂಡೇಶನ್ ವತಿಯಿಂದ ಹಚ್ಚಿರುವಂಥ ಈ ದೀಪ ಮುಂದೆ ಜ್ವಾಲೆಯಾಗಿ ಉರಿದು ಮಾರಕ ಅರಣ್ಯ ಕಾಯ್ದೆಗಳನ್ನು ಸುಡುವ ಶಕ್ತಿ ಹಾಗೂ ಅದನ್ನು ಎದುರಿಸುವ ಶಕ್ತಿ ನಮಗೂ ಸಹ ಸಿಗಲಿ ಅಂತ ಹೇಳ್ತಾ, ಕೆಲವೊಂದಷ್ಟು ವಿಚಾರಗಳಲ್ಲಿ ನಾವು ಬಹಳ ತಿಳುವಳಿಕೆ ಉಳ್ಳವರಾಗಿದ್ದು ಅಥವಾ ಹಾಗೆ ಅಂದ್ಕೊಂಡು ಸಹ ಬಹಳ ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ದೇನೆ ಅಥವಾ ಕೆಲವೊಮ್ಮೆ ನೇರವಾಗಿ ಒಪ್ಪುಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಒಂದು ಉದಾಹರಣೆಗೆ ಯಾವುದೇ ಒಂದು ಅರಣ್ಯ ಕಾಯ್ದೆಗಳು, ಅವರು ಸೆಕ್ಷನ್ನಿಂದ ಹಿಡಿದು ಕಾಯ್ದೆಯಿಂದ ಹಿಡಿದು ಇಸ್ವಿಯಿಂದ ಹಿಡಿದು ಎಲ್ಲರೂ ಹೇಳಿಬಿಟ್ಟು ನಮಗೊಂದು ಸಮಜಾಯಿಷಿ ಕೊಡ್ತಾರೆ ಅರಣ್ಯ ಇಲಾಖೆಯವರು, ಸರ್ಕಾರದವರು. ನಾವೇನು ಮಾಡ್ತೀವಿ, ಹೌದಲ್ವಾ, ಸರಿ ಇದೆ ಅಲ್ವಾ ಅಂತ. ಯಾಕಂದರೆ ನಮಗೆ ತಿಳ್ಕೊಂಡಿದ್ದೀವಿ, ನಮಗೊಂದು ಸ್ವಲ್ಪ ಗೊತ್ತಿದೆ ಅಂತ. ಅದು ಸತ್ಯವೇ ಆಗಿದ್ರೂ ಸಹ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬದುಕುಳಿಬೇಕು ಅಂತ ಇದ್ದರೆ ನಾವೊಂದು ಸ್ವಲ್ಪ ಅವಿದ್ಯಾವಂತರಂತೆ ನಟನೆ ಮಾಡೋದನ್ನು ಕಲ್ತ್ಕೊಳ್ಬೇಕು ಅಂತ ಅನ್ಸುತ್ತೆ. ಈ ಬಯಲುಸೀಮೆ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ, ನಿನ್ನ ಕಾನೂನು ನಿನ್ನ 1000 ಇಟ್ಕೋ, ನಾವು ಟ್ರ್ಯಾಕ್ಟ್ರು ಜೀಪು ಸುಡ್ತೀವಿ ಅಂತ. ಹಾಗಂತ ಕಾನೂನನ್ನು ಉಲ್ಲಂಘನೆ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಹೋರಾಟ ಮಾಡುವಾಗ ಅಥವಾ ನಾವು ಪ್ರಶ್ನೆ ಮಾಡುವಾಗ, ನಮ್ಮ ಹಕ್ಕನ್ನು ಕೇಳುವಾಗ, ನಮ್ಗೆ ಯಾವುದೂ ಗೊತ್ತಿಲ್ಲಪ್ಪ, ನಮಗದೆಲ್ಲ ಗೊತ್ತಿಲ್ಲ, ನಮ್ಮ ಹಕ್ಕು ಇದು, ಹೇಗಾರು ಕೊಡು ಅನ್ನೋಂಥ ಒತ್ತಡವನ್ನು ಹೇರಿದಾಗ ಒಂದಷ್ಟು ನ್ಯಾಯ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಮಲೆನಾಡಿಗರಿಗೆ ಒಂದು ಬಲೆ ಹೆಣೆದಿದ್ದಾರೆ. ಹಾಗೆ ಒಂದು ಇಮ್ಯಾಜಿನ್ ಮಾಡಿಕೊಂಡ್ರೆ, ಮಧ್ಯೆ ಒಬ್ಬ ವ್ಯಕ್ತಿ ಇರ್ತಾನೆ, ಸುತ್ತ ಒಂದು 10 ಡಾಟ್ ಇದೆ ಅಂತ ಹೇಳಿದ್ರೆ 10 ಡಾಟ್ಗಳು ಅರಣ್ಯ ಯೋಜನೆಗಳು. ಆ ಯೋಜನೆಗಳು ಒಂದಕ್ಕೊಂದು ಲಿಂಕ್ ಇದೆ. ನೀವು ಬೇಕಾದ್ರೆ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ, ಪ್ರತಿ ಯೋಜನೆಗೂ ಲಿಂಕ್ ಇದೆ. ಕಸ್ತೂರಿ ರಂಗನಿಂದ ಹಿಡಿದು ಬಫರ್ ಝೋನಿಂದ ಹಿಡಿದು ಪರಿಸರ ಸೂಕ್ಷ್ಮ ವಲಯದಿಂದ ಹಿಡಿದು ಡೀಮ್ಡಿಂದ ಹಿಡಿದು ಸೆಕ್ಷನ್ 4 ಹಿಡಿದು ಪ್ರತಿಯೊಂದಕ್ಕೂ ಬಲೆ ಹೆಣೆದಿದ್ದಾರೆ. ಬಲೆ ಒಳಗಡೆ ನಾವು ಇವತ್ತಿದ್ದೀವಿ. ಅದು ನಮ್ಗೆ ಇವತ್ತು ಅದು ಅರ್ಥ ಆಗ್ತಿಲ್ಲ. ಆ ಬಲೆಗೆ ಬಲಿಯಾದವರು ಕೆರೆಕಟ್ಟೆಯವರು, ಉತ್ತರ ಕನ್ನಡದವರು. ಬಲೆಗೆ ಬಲಿಯಾಗಿ ಆಗಿದೆ. ಕೆರೆಕಟ್ಟೆದಂತೂ ಇವತ್ತು ಪರಿಸ್ಥಿತಿ ಹೇಳೋದೇ ಬೇಡ. ನಮ್ಮಲ್ಲಿ ಭಾಳ ಇದೆ. ರೈತರ ವಿಚಾರ ಸಂಕೀರ್ಣ ಮತ್ತು ಕಾರ್ಮಿಕರದಂತ ಹೇಳಿದ್ರೆ ಭಾಳ ಜನ ಉಳಿದ ಕ್ಷೇತ್ರದ ನಮ್ಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ತಾರೆ. SK ಬಾರ್ಡ್ರಲ್ಲಿ ಎಷ್ಟು ವ್ಯಾಪಾರ ಆಗ್ತೈತಿ, ಎಷ್ಟು ಅಂಗಡಿಗಳೈತಿ, ಇವತ್ತು ಒಂದೇ ಒಂದು ಅಂಗಡಿ ಇಲ್ಲ. ನಾವು ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ. ಎಷ್ಟು ಕುಟುಂಬಗಳು ಬೀದಿಗೆ ಬಂದವು ಅನ್ನೋದು. ಎಲ್ಲದನ್ನು ಇಟ್ಕೊಂಡು ಕೃಷಿ ನಾಶವಾದರೆ ಖಂಡಿತವಾಗ್ಲೂ ಎಲ್ಲ ಕ್ಷೇತ್ರಕ್ಕೂ ಸಹ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ನಾವೆಲ್ಲರೂ ಸಹ ನಮ್ಮೆಲ್ಲರ ವಿವೇಕ ಜಾಗೃತರಾಗಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ನಾವೆಲ್ಲರೂ ಜಾಗೃತರಾಗಿಲ್ಲ ನಮ್ಮ ಸಮಾಜದಲ್ಲಿ, ಯಾವುದು ಕಾಯ್ದೆ ಕಾನೂನುಗಳು ಏನು ಅಂತ ಹೇಳಲ್ಲ. ಒಟ್ಟಾರೆ ನನಗೆ ಇವತ್ತು ನಾನು ಜಾಸ್ತಿ ಪೂರ್ವ ತಯಾರಿ ಜೊತೆ ಬಂದಿಲ್ಲ. ಯಾಕಂದರೆ ಫಸ್ಟ್ ಹೆಗ್ಡೆಯರಿಗೆ ಕೊಡ್ತಾರೆ, ಆಮೇಲೆ ಯಾರಿಗೆ ಮಾತಾಡೋಕ್ಕಿರಲ್ಲ. ಏನು ಮಾತಾಡೋದಂತ ನನಗಿತ್ತು. ಬಂದ ತಕ್ಷಣ ಶೆಟ್ರು ಹೇಳೋದು, ಇಲ್ಲ ಪ್ಲ್ಯಾನ್ ಎಲ್ಲ ಫುಲ್ ಉಲ್ಟಾ ಇದೆ ಅಂತ. ಹಾಗಾಗಿ ನಾನು ಇತ್ತೀಚೆಗೆ ಒಂದು ಡೆಹ್ರಾಡೂನಿಗೆ ಹೋಗಿದ್ದೆ, ಉತ್ತರಾಖಂಡಿದ್ದು. ಅಲ್ಲೊಂದು ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ನಮ್ಮ ದೇಶದ ಅರಣ್ಯ ಕಾಯ್ದೆಗಳಲ್ಲಿ ಏನು ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಅದರೊಂದು ಮುಖ್ಯವಾದ ಕೇಂದ್ರೀಯ ಸ್ಥಳ. ಅದು ಅರಣ್ಯ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ, ದೊಡ್ಡ ದೊಡ್ಡ ಮಟ್ಟದ್ದು, ಭಾಳ ದೊಡ್ಡ ಕ್ಯಾಂಪಸ್ ಅದು. ಅಲ್ಲಿ FSO ಆಗಿರ್ಬೋದು, ಹಿರಿಯ ಅಧಿಕಾರಿಗಳಿರ್ತಾರೆ. ಅಲ್ಲಿ ಅವ್ರದ್ದೊಂದು ನನಗೆ ಅನಿಸಿದಲ್ಲಿ ಹೋದಾಗ ಒಂದು ಡೆಫಿನಿಷನ್ ಇದೆ, ಫಾರೆಸ್ಟ್ ಡೆಫಿನಿಷನ್. ಈ ಗೋದಾವರ್ಮನ್ ತೀರ್ಪಲ್ಲಿ ಏನು ಬಂದಿದೆ ಅಂತ ಇವರು ಮುಂದೆ ಹೇಳ್ತಾರೆ, ಇವರು ವಿಠಲಣ್ಣವರು.
ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಫಾರೆಸ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಎಲ್ಲಿ ಜನರು ವಾಸ ಇರ್ತಾರೆ ಅಥವಾ ಅವರು ಜನರಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ನಡೆಯುತ್ತೆ ಅದರಿಂದ ಹೊರವಲಯ ಫಾರೆಸ್ಟ್ ಅಂತ. ಇವತ್ತು ಅರಣ್ಯ ಇಲಾಖೆಯವರು ಮಲೆನಾಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮನೆನೂ ಫಾರೆಸ್ಟು, ನಮ್ಮ ಸಾಗುವಳಿ ಭೂಮಿನೂ ಫಾರೆಸ್ಟು, ನಮ್ಮ ರಸ್ತೆಯೂ ಫಾರೆಸ್ಟು, ಊರಲ್ಲಿರೋ ದೇವಸ್ಥಾನ ಮಸೀದಿನೂ ಫಾರೆಸ್ಟ್. ಈ ವ್ಯಾಖ್ಯಾನ ಹಂತ ಹಂತವಾಗಿ ಏನು ಜಾರಿಗೆ ತರ್ಲಿಕ್ಕೆ ನೋಡ್ತಾ ಇದ್ದಾರೆ, ಇದು ನನಗನ್ಸೋದು ಎಸ್ಪೆಷಲಿ ಪಶ್ಚಿಮ ಘಟ್ಟದ ಮೇಲೆ ಮಾತ್ರ ಆಗ್ತಿರುವಂಥ ದೌರ್ಜನ್ಯ ಅಂತ. ಪಶ್ಚಿಮ ಘಟ್ಟದ ಮೇಲೆ ಮಾತ್ರ. ಈ ಅರಣ್ಯ ಇಲಾಖೆ ನಮ್ಮನ್ನು ಮನುಷ್ಯರು ಅಂತ ಒಪ್ಕೊಳಕ್ಕೆ ರೆಡಿ ಇದ್ದಾರೆ, ಪರಿಸರದ ಒಂದು ಭಾಗ ಅಂತ ಒಪ್ಕೊಳಕ್ಕೆ ರೆಡಿ ಇದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ರೆಡಿ ಇಲ್ಲ, ಬೇರೆ ಕಡೆ ಎಲ್ಲ ರೆಡಿ ಇದ್ದಾರೆ. ಇವತ್ತು ಯಾವುದೋ ಒಂದು ಕೋರ್ಟ್ ತೀರ್ಪನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಜಾರಿಗೆ ತರ್ತಾರೆ ಅವ್ರಿಗೆ ಬೇಕಾಗುವಂಥ ವಿಚಾರ ಅಂತ ಆದರೆ. ಮೊನ್ನೆ ಒಂದು ಅರಾವಳಿ ಅಂತ ಹೇಳಿ ತಮ್ಗೆಲ್ರಿಗೂ ಗೊತ್ತಿರ್ಬೋದು, ಒಂದು ಹಿಲ್ ಸ್ಟೇಷನ್ ಡೆಲ್ಲಿನಲ್ಲಿ ಬರುತ್ತದೆ. ಆ ಭಾಗದಲ್ಲಿ ಕೆಲವು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಕನೆಕ್ಟಿವಿಟಿ ಆಗಿ ಒಂದು ಅರಾವಳಿ ಅಂತ ಬರುತ್ತೆ. ಅಲ್ಲಿ 100 ಮೀಟ್ರಿಂದ ಕೆಳಗೆ ಇರುವಂಥದ್ದು ಅದೊಂಥರ ಪರಿಸರ ಸೂಕ್ಷ್ಮ ಅಲ್ಲ ಅನ್ನೋ ಥರ ಅದನ್ನು ಯಾರಿಗೋ ಮಾರಬಹುದು ಬಿಲ್ಡರ್ಗಳಿಗೆ ಅನ್ನೋ ಮಟ್ಟದಲ್ಲಿ ಆದೇಶ ಕೊಡ್ತು ಕೋರ್ಟ್. ಹಾಗಾದ್ರೆ ಕೋರ್ಟು ಆ ದ್ವಿನೀತಿ ಯಾಕೆ? ಪಶ್ಚಿಮ ಘಟ್ಟಕ್ಕೆ ನಮಗೊಂದು ನೀತಿ, ಸಿಟಿಗಳಿಗೊಂದು ನೀತಿ, ಇದು ಯಾಕೆ ಆಗ್ತಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಯಾವುದೋ ಒಂದು ಸುಪ್ರೀಂ ಕೋರ್ಟಿನ ಆರ್ಡರ್ ಇಟ್ಕೊಂಡು ಇಡೀ ದೇಶದಲ್ಲಿ ಕಾಯ್ದೆ ಜಾರಿಗೆ ತರಕ್ಕೆ ನೋಡ್ತಾರೆ. ಫಾರ್ ಎಕ್ಸಾಂಪಲ್ಲು ಈಗ SIT ರಚನೆ ಆಗಿದೆ. ಈಗ ನಾವೆಲ್ಲರೂ ಭಾಳ ಆತಂಕದಲ್ಲಿದ್ದೀವಿ, ಇನ್ನು ಭಾಳ ಜನಕ್ಕೆ ಗೊತ್ತೇ ಇಲ್ಲ ಏನಾಗುತ್ತೆ ಅಂತ. ಹಾಗಾಗಿ ಅದೇನು ಆತಂಕ ಇಲ್ಲ, ಅದು ಬಂದ ಮೇಲೆ ಸಮಸ್ಯೆ ಗೊತ್ತಾಗ್ಬೋದು. ಹಾಗಾಗಿ ಪುಣೆನಲ್ಲಿ ಆಗಿದ್ದೆ ಅದೊಂದು ಕೇಸು, ಅದು ಈ ರಿಸರ್ವ್ ಫಾರೆಸ್ಟ್ ರಿಲೇಟೆಡ್ ಏನೋ ಗ್ರ್ಯಾಂಟ್ ಇದಾದಾಗ ಅಲ್ಲಿಂದೊಂದು ಈ NGOಗಳು ಭಾಳ ಬುದ್ಧಿವಂತರಾಗ್ಯಾರ. ಮೊದಲೆಲ್ಲ NGO ನೇರವಾಗಿ ಬರ್ತಾ ಇದ್ರು, ದೊಡ್ಡ ದೊಡ್ಡ NGO ಕೋರ್ಟಿಗೆ ಅಡ್ವೊಕೇಟ್ಸ್ ನಿಟ್ಟು ನಡೆಸ್ತಾ ಇದ್ರಿ. ಹಾಗೆ ಮಾಡ್ತಿಲ್ಲ, ಅವ್ರಿಗೆ ಗೊತ್ತಾಯ್ತು ಸ್ವಲ್ಪ ಜನ ಜಾಗೃತಿ ಆಗ್ತೀರಂತ. ಈ ಸಣ್ಣ ಪುಟ್ಟ ಸಮಿತಿಯವರು, ಸಣ್ಣ ಪುಟ್ಟ NGO ಇವ್ರ ಮುಖಾಂತರ ಟ್ಯಾಕಲ್ ಮಾಡಿಸ್ತಾರೆ. ಪುಣೆಯ ಕೇಸನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಇಡೀ ದೇಶಕ್ಕೆ SIT ರಚನೆ ಮಾಡಿ ಆರ್ಡರ್ ಮಾಡುತ್ತೆ. ಪುಣೆಯ ಕೇಸನ್ನು ಇಟ್ಕೊಂಡು ಅದನ್ನು ಇವರು ಯಥಾವತ್ತಾಗಿ ಜಾರಿಗೆ ತರ್ತಾರೆ. ಇನ್ನೊಂದು ಭಾಗದಲ್ಲಿ ನೋಡಿದಾಗ ನಮ್ಮೆಲ್ರಿಗೂ ಈ ಸೆಕ್ಷನ್ 417 ಸಮಸ್ಯೆ ಗೊತ್ತೇ ಇದೆ. ನಮ್ಗೆ ಅದೊಂದು ಭಾಳ ದೊಡ್ಡ ಭೂತವಾಗಿ ಕಾಡ್ತಾ ಇದೆ. ಅದೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಹೇಳುತ್ತೆ, ಸೆಕ್ಷನ್ 4 ಸೆಕ್ಷನ್ 17 ಮಾಡಬೇಕಾದ್ರೆ ನ್ಯಾಚುರಲ್ ಜಸ್ಟಿಸ್ ಅನ್ನು ಪಾಲನೆ ಮಾಡಬೇಕು, ಏಕಮುಖವಾಗಿ ಅಥವಾ ಏಕಪಕ್ಷೀಯವಾಗಿ ಮಾಡಬಾರ್ದು ಅಂತ. ಇದನ್ನು ಇವ್ರು ಯಾರು ನಮ್ಗೆ ಹೇಳೋದಿಲ್ಲ. ಸೆಕ್ಷನ್ 17 ಆಗಿದ್ದಕ್ಕೆ ಜಡ್ಜೆ ಚೀಮಾರಿ ಹಾಕಿದ್ದು ಸಹ ಇದೆ. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಮನೆನೋ ನಮ್ಮ ಮನೆನೋ ಕೃಷಿ ಭೂಮಿನೋ ಇದ್ದಾಗ ನಮ್ಗಲ್ಲೊಂದು ಕ್ಲೈಮ್ ಆಪ್ಷನ್ ಇರುತ್ತೆ. ಸೆಕ್ಷನ್ 4 17 ಆಗೋದ್ರ ಮಧ್ಯೆ ಪ್ರೊಸೀಜರ್ಸ್ ಹಂತದಲ್ಲಿ ನಾವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ನಮ್ಮ ಮನೆ ಇದೆ, ರಸ್ತೆ ಇದೆ, ದೇವಸ್ಥಾನ ಇದೆ ಅಂತ. ಅವಾಗ ಅವ್ರು ನಮ್ಗೆ ಬಿಟ್ಟು ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ಅಂತ. ಇದನ್ನು ಸಹ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅವರಿಗೆ ಬೇಕಾದಂಥ ಕಾನೂನುಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಜಾರಿಗೆ ತರುವಂಥದ್ದು, ಎಲ್ಲಿ ನಮ್ಮ ಹಕ್ಕು ಇದೆ ಅಲ್ಲಿ ಕಾನೂನನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಈ ಸೆಕ್ಷನ್ 4 ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಮಸಾಮಣ್ಣ ಇದ್ದಾರೆ. ಶಾನುವಳ್ಳಿ ಪಂಚಾಯತ್, ನಾನು ಇವತ್ತು ಡೀಟೇಲ್ಸ್ ತಗೊಂಡಾಗ ಒಂದು 54 ಮನೆಗಳನ್ನು ಸೇರಿಸಿ ಸೆಕ್ಷನ್ 4ಗೆ ಇದು ಮಾಡಿದ್ದಾರೆ ಅಂತ. 17ಗೆ ಆಗ್ತಾ ಇದೆ ಎಂಡ್ ಪ್ರೊಸೀಜರ್ ಅಂತ ಹೇಳಿದ್ರು. 54 ಮನೇನೂ ಆಗಿದೆಯಾ? ಈಗ ಮೊನ್ನೆ ಜಂಟಿ ಸರ್ವೆಗೆ ಬಂದಿದ್ರಂತಲ್ಲ. ಹಾಂ, ಇದೇ ಹೇಳುವಂಥದ್ದು. ಈಗ ಅವ್ರದ್ದೇ ಒಂದು ಕಾಯ್ದೆ ಅವ್ರಿಗೆ ಬೇಕಾದಾಗ ಜಾರಿಗೆ ತಂದರು. ಶಾನುವಳ್ಳಿನಲ್ಲಿ 50 ಮನೆ ಸಾಗುವಳಿ ಭೂಮಿ ಎಲ್ಲದೂ ಸೇರಿ ಅಲ್ಲಿ ಅಬ್ಜೆಕ್ಷನ್ ಹಾಕಿದ್ದಾರೆ ಸ್ಥಳೀಯರು. 2 ಸಲ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಹೇಳೋದು. ಅಬ್ಜೆಕ್ಷನ್ ಹಾಕಿದ್ರೂ ಸಹ ನಮ್ಮ ಹಕ್ಕನ್ನು ಕಿತ್ಕೊಂಡು ಏಕಪಕ್ಷೀಯವಾಗಿ ಅರಣ್ಯ ಇಲಾಖೆಯವರು ಯಾವ ಆಧಾರದ ಮೇಲೆ 17ಗೆ ಮೂವ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಒಂದು ಸಲ 17 ಆಯ್ತಾ, ನಿಮಗೆ ಉತ್ತರ ಕನ್ನಡದ ಪರಿಸ್ಥಿತಿ. ನೆಕ್ಸ್ಟ್ ಉತ್ತರ ಕನ್ನಡದಲ್ಲಿ ಇವತ್ತು ನಮ್ಮಲ್ಲಿ ಎಲ್ರಿಗೂ ಹೆಂಗಿದೆ ಅಂತ ಹೇಳಿದ್ರೆ ಮನೆಗೆ ಹೋಗಿ ನೀರು ಹಾಕಿ ಎಬ್ಸಿ ಹೋರಾಟ ಕರ್ಕೊಬರ್ಬೇಕು. ಅಲ್ಲಿ ಹಾಗಿಲ್ಲ, ಒಂದು ಕರೆ ಕೊಟ್ಟರು ಸಾಕು 5-10 ಸಾವಿರ ಜನ ಬರ್ತಾರೆ. ಯಾಕಂದ್ರೆ ಮನೆಗೆ ಬೆಂಕಿ ಬಿದ್ದಾಗಿದೆ ಅಲ್ಲಿ. ಅಲ್ಲಿರೋರು ಪಾಪ ಈಗ ಹಕ್ಕುಪತ್ರ ಬಿಟ್ಟು ನೆಕ್ಸ್ಟ್ ಹಂತಕ್ಕೆ ಹೋಗ್ಯಾರ, ಅರಣ್ಯ ಹಕ್ಕುಪತ್ರ ಕೊಡಿ ಅಂತ. ನಮಗೇನು ಭಾಳ ದೂರ ಇಲ್ಲ ಅದು, ಅಂಥ ಪರಿಸ್ಥಿತಿ ಬರುವಂಥದ್ದು. ಇನ್ನು ಈ ಸೆಕ್ಷನ್ 417ಗೆ ಸಂಬಂಧಪಟ್ಟಂತೆ ನನಗೆ ಮೊನ್ನೆ ಒಂದು ದಾಖಲೆ ಸಿಕ್ಕಿದಾಗ ಯಾವುದೋ ಒಂದು ಖಾಸಗಿ ಶಾಲೆ, ಯಾವುದೊಂದು ಸರ್ವಿಸ್ ಬೇಸ್ ಮೇಲೆ ನಡೆಸ್ತೀವಿ ಅಂತೇಳಿ ಸರ್ಕಾರ ಅವರಿಗೆ ಒಂದು 6 ಎಕರೆ ಗ್ರ್ಯಾಂಟ್ ಮಾಡಿತ್ತು ಖಾಸಗಿ ಶಾಲೆಗೆ. ಆ ಗ್ರ್ಯಾಂಟ್ ಮಾಡಿ ಅವ್ರ ಹೆಸರಿಗೆ ಪಾಣಿ ಆಗಿದೆ, ಸಂಪೂರ್ಣ ದಾಖಲೆ ಇದೆ. ಆ ನಂತರದಲ್ಲಿ ಸೆಕ್ಷನ್ 4 ನೋಟಿಫೈ ಮಾಡಿದ್ದಾರೆ. ಮೊನ್ನೆ ಅವ್ರು ಕನ್ಸ್ಟ್ರಕ್ಷನ್ ಮಾಡಬೇಕನ್ನುವಾಗ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ, ಇಲ್ಲ ಸೆಕ್ಷನ್ 17 ಆಗಿದೆ ಇದು ಅಂತ. ನಮ್ಮಲ್ಲಿ ಭಾಳ ಜನಕ್ಕಿದೆ, ಗ್ರ್ಯಾಂಟ್ ಆಗಿಬಿಟ್ಟು ನಮ್ಮ ಹೆಸರಿಗಿದ್ರೆ ಮುಗೀತು, ಏನೂ ತಲೆ ಬಿಸಿ ಇಲ್ಲ, ನಮಗೇನು ತೊಂದರೆ ಇಲ್ಲ, ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತೊಬ್ಬರಿದ್ದಾರೆ ಹೋರಾಟ ಮಾಡ್ತಾರೆ ಅಂತ. SITಯದ್ದು ಸೇರಿ ಯಾವುದೇ ಗ್ರ್ಯಾಂಟ್ ಆಗಿರೋ ಭೂಮಿ ಸಹ ಸೇಫ್ ಅಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಜಾಗೃತರಾಗಬೇಕು ಅನ್ನುವಂಥದ್ದು.
ಇನ್ನು ಬಾಳೆಹೊನ್ನೂರು ಈಗಾಗಲೇ ಸಿಟಿ ಬಫರ್ ಝೋನಿಗೆ ಬಂದಿದೆ, ಸೇರಿದೆ. ಲ್ಯಾಂಡ್ ಕನ್ವರ್ಷನ್ ಮತ್ತೊಂದಕ್ಕೆ ಹೋಗಿದ್ದ ಫೈಲ್ಗಳು ರಿಜೆಕ್ಟ್ ಆಗಿದ್ದಾವೆ. ಬಫರ್ ಝೋನ್ ಅಂದರೆ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಅಲ್ಲಿನ ಚಟುವಟಿಕೆಗಳು ಏನು ನಿರ್ಬಂಧ ಇರುತ್ತೆ ಏನು ಅಂತ ಹೇಳಲ್ಲ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನನಗೊಂದು ಅನ್ಸೋದು, ಈ ನಿವೇಶನ ರೈತರು ಅಂತ ಎಲ್ಲ ಕಡೆ ಇರ್ತಾರೆ. ನಮ್ಮ ಸರ್ಕಾರದಿಂದನೂ ಈಗ ಪ್ರತಿ ವರ್ಷ ನಿವೇಶನ ಕೊಡ್ತಾರೆ ಬಡವರಿಗೆ ಇದು ಅಂತ ಹೇಳಿ. ನಮ್ಮ ಮಲೆನಾಡು ಭಾಗದಲ್ಲಿ ನಿವೇಶನ ರೈತರು ಅಂತಿರ್ತಾರೆ. ಒಂದು ಸಾಧಾರಣ ಒಂದು ಗ್ರಾಮ ಪಂಚಾಯತಿ ಭಾಗದಲ್ಲಿ 150ರಿಂದ 200 ಮನೆ ಅಂದ್ರೂ ಯಾರಿಗೂ ಒಂದೇ ಒಂದು ನಿವೇಶನ ಕೊಡೋದಾಗಲಿ ಮತ್ತೊಂದು ಆಗ್ತಾ ಇಲ್ಲ. ಇವರು ಅರಣ್ಯ ಕಾಯ್ದೆಗಳನ್ನು ಹೇಗೆ ವ್ಯವಸ್ಥಿತವಾಗಿ ನಮ್ಮಲ್ಲಿ ದುರುದ್ದೇಶಪೂರ್ವಕವಾಗಿ ಹಂತ ಹಂತವಾಗಿ ತಂದ್ರು ಅನ್ನೋದಕ್ಕೆ ಉದಾಹರಣೆ ಅಂದರೆ, ನಮಗೆ ಮೊದಲು ಈ ಭೂಮಿಯನ್ನು ಮನೆ ಹೊಂದಿರುವಂಥದ್ದು ಅಥವಾ ಭೂಮಿ ಹೊಂದಿರೋದು ಫಂಡಮೆಂಟಲ್ ರೈಟ್ ಆಗಿತ್ತು, ಮೂಲಭೂತ ಹಕ್ಕಾಗಿತ್ತು ನಮ್ಮ ಸಂವಿಧಾನದ ಪ್ರಕಾರ. 1978ರಲ್ಲಿ ಇದನ್ನು ತಿದ್ದುಪಡಿ ಮಾಡಿದ್ರು, ಫಂಡಮೆಂಟಲ್ ರೈಟಿಂದ ತೆಗೆದ್ರು ಇದನ್ನು ಫಸ್ಟ್. ನಾನು ಯಾಕೆ ಇಸ್ವಿ ಹೇಳ್ತಿದ್ದೀನಿ ಅಂದರೆ, ಫಾರೆಸ್ಟ್ ಆ್ಯಕ್ಟ್ ಯಾವಾಗ ಬಂತು ಅನ್ನೋದನ್ನು ನೋಡಿ. ಅಕಸ್ಮಾತ್ ಇವಾಗ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆ ಇತ್ತು, ನಮ್ಮ ಮನೆಯನ್ನ ಅರಣ್ಯ ಇಲಾಖೆ ಕಿತ್ಕೊಳಕ್ಕೆ ನೋಡಿದ್ರು, ಈ ದೇಶದ ಯಾವುದೇ ಕಾನೂನುಗಳು ಸಂವಿಧಾನದ ವಿರುದ್ಧ ನಡೆಯಲ್ಲ. ಸಂವಿಧಾನ ನಮಗೊಂದು ಮೂಲಭೂತ ಹಕ್ಕು, ಈ ಮೂಲಭೂತ ಹಕ್ಕುಗಳ ವಿರುದ್ಧ ಯಾವ ಕಾನೂನು ಈ ದೇಶದಲ್ಲಿ ನಡೆಯಲ್ಲ. ಮೂಲಭೂತ ಹಕ್ಕು ನನ್ನ ಮನೆ ಆಗಿತ್ತು, ನನ್ನ ಮನೆಯನ್ನು ನಾನು ಅವಾಗ ಕ್ಲೈಮ್ ಮಾಡ್ತಾ ಇದ್ದೆ. ಇವರೇನು ಮಾಡಿದ್ರು, ಫಸ್ಟು ಮೂಲಭೂತ ಹಕ್ಕಿಂದನೇ ಹೊರಗಿಟ್ರು ಇದನ್ನು. ಹಾಗಾಗಿ ಇದು ಪಶ್ಚಿಮ ಘಟ್ಟವನ್ನು ನಾಶಗೊಳಿಸುವ ಪಿತೂರಿ ಇವತ್ತು ನಿನ್ನೆದಲ್ಲ ಅನ್ನುವಂಥದ್ದು. ಪಶ್ಚಿಮ ಘಟ್ಟವನ್ನು ಅಂತಲ್ಲ, ಪಶ್ಚಿಮ ಘಟ್ಟವನ್ನು ಉಳಿಸ್ತೀವಿ ಅನ್ನೋ ಹೆಸರಲ್ಲಿ ಪಶ್ಚಿಮ ಘಟ್ಟದ ನೆಲವಾಸಿಗಳ, ಇಲ್ಲಿನ ರೈತರು ಕಾರ್ಮಿಕರ ಬದುಕನ್ನು ನಾಶಗೊಳಿಸುವಂಥ ಉದ್ದೇಶ ಹಾಗೂ ಇದರ ಹಿಂದಿರುವಂಥ ಹಿಡನ್ ಅಜೆಂಡಾ, NGOಗಳ ಕೈವಾಡ ಇವತ್ತು ನಿನ್ನೆಯದಲ್ಲ ಅನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ಶೃಂಗೇರಿನಲ್ಲೊಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ನಡೀತಾ ಇದೆ. 2010ರಲ್ಲಿ NH13 ಅಂತಿತ್ತು, ಆನಂತರದ NH169 ಆಯಿತು. 2010ಕ್ಕೆ ಅಲ್ಲಿ ನ್ಯಾಷನಲ್ ಹೈವೇ ಇದಾಗಿತ್ತು, ಅಪ್ಗ್ರೇಡ್ ಆಗಿತ್ತು. ಆ ನಂತರದಲ್ಲಿ ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಒಂದು ಗುಡ್ಡ ಇದೆ, ಅದನ್ನು ಸೆಕ್ಷನ್ 4 ನೋಟಿಫಿಕೇಶನ್ ಮಾಡಿದ್ರು. ಹಾಗಿದ್ರೆ ನ್ಯಾಷನಲ್ ಹೈವೇ ಮಾರ್ಜಿನ್ ಎಷ್ಟು, 40 ಮೀಟ್ರ್. 40 ಮೀಟ್ರ್ ಬಿಟ್ಟು ಇವರು ಸೆಕ್ಷನ್ 4 ನೋಟಿಫಿಕೇಶನ್ ಮಾಡಬೇಕಲ್ವ. ಮೊನ್ನೆ ನ್ಯಾಷನಲ್ ಹೈವೇ ಕೆಲಸ ನಿಲ್ಲಿಸ್ಯಾರ, ಅಂದರೆ ಅದನ್ನು ಗುಡ್ಡ ಆಗಿಬಾರ್ದು ಅಂತ. ಯಾಕಂದ್ರೆ 1.5 ಕೋಟಿ ಕಟ್ಟಬೇಕು ಅಂತ ಹೇಳ್ಯಾರಂತ, ಎಲ್ಲಿಗೆ, ಫಾರೆಸ್ಟ್ನವರಿಗೆ. ನ್ಯಾಷನಲ್ ಹೈವೇ ಕೆಲಸ ನಿಲ್ಲಿಸ್ಯಾರ. ಇವ್ರದ್ದೇ ರೋಡ್ ಮಾರ್ಜಿನ್ನು, ನ್ಯಾಷನಲ್ ಹೈವೇ ಅವ್ರದ್ದೇ ರೋಡ್ ಮಾರ್ಜಿನ್ನು. ಆ ರೋಡ್ ಮಾರ್ಜಿನಿಗೆ ಫಾರೆಸ್ಟ್ನವ್ರು ಬಂದು ಕ್ಲೈಮ್ ಮಾಡ್ತಿದ್ದಾರೆ ಇದು ನಮ್ಗಾಗಿದೆ ಅಂತ. ಆಯ್ತು, ಯಾವಾಗ ಆಗಿದೆ? ನ್ಯಾಷನಲ್ ಹೈವೇ ಘೋಷಣೆ ಆದ ನಂತರದಲ್ಲಿ. ಸ್ವತಃ ಸರ್ಕಾರಗಳಿಗೆ ಇದನ್ನು ಫೇಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾಳೆ ದಿನ ಇದು ನಮ್ಮ ಹಂತಕ್ಕೆ ಬಂದಾಗ ನಾವು ಎಷ್ಟರ ಮಟ್ಟಿಗೆ ಫೇಸ್ ಮಾಡ್ಬೋದು? ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಂಡು ಜಾಗೃತರಾಗಬೇಕು ಅಂತ ಹೇಳ್ತಾ, ಇನ್ನು ಕಾಡು ಪ್ರಾಣಿಗಳ ದಾಳಿ, ನಾನು ಈ ವಿಷಯವನ್ನು ಯಾಕೆ ಹೇಳ್ತೀನಿ ಅಂದರೆ, ಶೆಟ್ಟರಿಗೆ ಕೇಂದ್ರದ ಹಂತದಿಂದ ಇದಾಗೋ ಸಾಧ್ಯತೆ ಇರೋದ್ರಿಂದ ರೈಲ್ವೆ ಕಂಬಿ, ಏನೊಂದು ರೈಲ್ವೆ ಕಂಬಿ ಮಾಡೋ ಪ್ರಾಜೆಕ್ಟ್ ಇದೆ, ಅದು ಒಂದೇ ಸರ್ಕಾರದಿಂದ ಸಾಧ್ಯ ಇಲ್ಲ, ಯಾಕಂದರೆ ಭಾಳ ದೊಡ್ಡ ಮಟ್ಟದ ಅನುದಾನ ಆಗಿರೋದ್ರಿಂದ. ಇನ್ನು ಶಾರ್ಟಾಗಿ ಹೇಳ್ಬಿಡ್ತೀನಿ ಒತ್ತುವರಿ ಸಮಸ್ಯೆ ಬಗ್ಗೆ. ಈ ಒತ್ತುವರಿ ನಮ್ಮಲ್ಲಿ ಈ BBMP, MCD ಈ ಥರದ್ದೆಲ್ಲ ಇದೆ. ಎಲ್ಲ ಕಡೆ ಈ ಅಕ್ರಮ ಸಕ್ರಮ ಅಂತೇಳಿ ಒಂದು ಹೇಳ್ತೀವಿ. ಈಗ ಮನೆ ಅಕ್ರಮವಾಗಿದೆ, ಸಕ್ರಮ ಮಾಡಿಕೊಡ್ತಾರೆ. ನಮ್ಮಲ್ಲೂ ಬಂದಿತ್ತು ಆ ಸ್ಕೀಮ್. ನಾನು ಹೇಳೋದು, ಈ ಕೃಷಿ ಭೂಮಿಯನ್ನು ಯಾಕೆ ಅಕ್ರಮ ಸಕ್ರಮ ಮಾಡಬಾರ್ದು ಅನ್ನೋದು. ಅದೇ ಅಕ್ರಮ ಸಕ್ರಮಕ್ಕೆ ಕೃಷಿ ಭೂಮಿಯನ್ನು ಸೇರಿಸಿ ಒಂದು. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಅಕಸ್ಮಾತ್ ಫಾರೆಸ್ಟ್ ಆಗಿದ್ರೆ ಅಂತ. ಫಾರೆಸ್ಟ್ ಆಗಿದ್ರೆ ಆಲ್ಟರ್ನೇಟಿವ್ ಲ್ಯಾಂಡನ್ನು ಕೊಡಿ ನಮಗೆ. ನೀವು ಬೇರೆ ಬೇರೆ ಉದ್ದೇಶಕ್ಕೆ ಕಂದಾಯ ಇಲಾಖೆ, ನೀವು ಬೆಳೆಯೋದೇ ಫಸ್ಟ್ ಆಫ್ ಆಲ್ ಅಕೇಶಿಯಾ, ಅದರಿಂದ 10 ಪೈಸೆ ಉಪಯೋಗ ಇಲ್ಲ. ನಮ್ಮ ರೋಗ ಬಂದಿರೋ ಭೂಮಿನ ನಿಮಗೆ ಕೊಡ್ತೀವಿ, ಒಂದು 5 ಎಕರೆ, ನೀವು ಅಕೇಶಿಯಾ ಏನಾದ್ರು ಬೆಳ್ಕೊಳ್ಳಿ, ಏನಾದ್ರು ಬೆಳ್ಕೊಳ್ಳಿ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಿಮ್ಮದೇ ಪ್ರೊಸೀಜರ್ ಪ್ರಕಾರ ನಮ್ಮ ಕೃಷಿಕರಿಗೆ ಅರಣ್ಯ ಭೂಮಿಯನ್ನು ಕೊಡಿ. ಇವ್ರು ಹೇಗಿದ್ರು ಮಾಡೋದು ಟಿಂಬರಿಗೆ ಆಗಿರೋದ್ರಿಂದ ಇವರೇನು ಭಾಳ ಹಣ್ಣಿನ ಗಿಡ ಬೆಳೆದು ಏನೋ ಇದು ಮಾಡ್ತಾರೆ ಅಂತಿಲ್ಲ. ಇನ್ನು ಇದ್ರ ಬಗ್ಗೆ ನಾನು ಸವಿಸ್ತರವಾಗಿ ಹೇಳಲ್ಲ. ಆಮೇಲೆ ಇನ್ನೊಂದು ಪಾಯಿಂಟು, ಈ ಕಂದಾಯ ಭೂಮಿ ಸಂಬಂಧಪಟ್ಟಂಗೆ ಸರ್, 2002ರಲ್ಲಿ ಗೋಪಾಲ್ಗೌಡರು ಏನು ಆರ್ಡರ್ ಮಾಡಿದ್ರು, 1,38,000 ಹೆಕ್ಟೇರ್ ನನ್ನ ಗಮನದಲ್ಲಿದ್ದಂಗೆ, ಅದರಲ್ಲಿ 10,000 ಹೆಕ್ಟೇರು ವಾಪಸ್ ಪಡಿಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಏನು ಡಿಸಿಷನ್ ಆಗಿತ್ತು, ಅದು ಇನ್ನೂ ಪ್ರೊಸೀಜರ್ ಹಂತದಲ್ಲಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒತ್ತಡ ಹೇರಿ ಅದನ್ನು ವಾಪಸ್ ತಂದರೆ ಸಾಕಷ್ಟು ರೈತರು, ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಪರಿಸರ ಸೂಕ್ಷ್ಮ ವಲಯ ಆಗಿರ್ಬೋದು ಅಥವಾ ಬಫರ್ ಝೋನ್ ವಿಚಾರವಾಗಿ ಈಗಾಗಲೇ ನಾವು ಹೇಳಿದ್ವಿ, ನಿವೇಶನ ರೈತರಿಗಾಗಲಿ ಮತ್ತೊಂದಾಗಲಿ ಯಾರಿಗೂ ಅಧಿಕಾರ ಇಲ್ಲ ಅಂತ. ಇನ್ನೊಂದು ಆ್ಯಂಗಲ್ ಇದೆ ಇದ್ರದ್ದು, ಏನಂದರೆ ಈ ಕಬಿನಿನಲ್ಲಿ ಒಂದು ಹೋರಾಟ ಆಗ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಈ ಸ್ಪೋರ್ಟ್ಸ್ ಕ್ಲಬ್ಬನ್ನು ಮಾಡ್ತಾ ಇದ್ದಾರೆ, ರೆಸಾರ್ಟ್ಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದಾಗ ಆಯಿತು, ಮುಳ್ಳಯ್ಯನಗಿರಿನಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಒಂದು ರೆಸಾರ್ಟ್ ಮಾಡ್ತಾ ಇದ್ದಾರೆ. ಫಾರೆಸ್ಟಿಂದ NOC ಇಲ್ಲ, ಫಾರೆಸ್ಟ್ನವರಿಗೆ ಅಲ್ಲಿ ಹೋಗಿ ಕೇಳೋ ಧೈರ್ಯನೂ ಇಲ್ಲ.
ಅದೇ ಆ್ಯಕ್ಟ್ಗಳು, ಅದೇ ಕಾನೂನುಗಳಲ್ಲಿ ಇವ್ರೇನು ಎಕ್ಸಮ್ಷನ್ ಕೊಡ್ತಾರಲ್ಲ, ಯಾಕೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಕೊಡಬಾರ್ದು? ಯಾಕೆ ಒಂದು ಮನೆ ವಿಚಾರಕ್ಕೆ ಕೊಡಬಾರ್ದು? ಯಾಕೆ ಸಾಗುವಳಿ ಭೂಮಿ ಕೊಡಬಾರ್ದು? 50-100 ಕೋಟಿ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋರಿಗೆ ಇವ್ರು ಕೊಡ್ತಾ ಇದ್ದಾರೆ ಎಕ್ಸಮ್ಷನ್. ಅದು ಪರಿಸರ ಸೂಕ್ಷ್ಮ ವಲಯ, ಹುಲಿ ಯೋಜನೆ, ಬಫರ್ ಝೋನ್ ಎಲ್ಲ ಇರುವಂಥ ಪ್ರದೇಶಗಳು. ಅದೇ ಕಾನೂನಲ್ಲಿ ಇರುವಂಥ ಎಕ್ಸಮ್ಷನ್ನ ನಮಗೆ ಯಾಕೆ ಕೊಡಬಾರ್ದು ಅನ್ನುವಂಥದ್ದು ಒಂದು. ಕೊನೆಯದಾಗಿ ಅವಾಗ ಒಂದು ಹೇಳಿದ್ರು ಮಾರ್ಕೆಟಿಂಗ್ ಬಗ್ಗೆ ಒಂದು ಅಂಥೇಳಿ, ನಾನು ಅದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮಾರ್ಕೆಟಿಂಗಿಗೆ ಅವಕಾಶ ಇದೆ, ಆದರೆ ಅವಾಗ ಹೇಳಿದ್ರು ಈ ರೋಗ ಬಂದಿದ್ದಕ್ಕೆ ಕಂಡುಹಿಡಿಯೋಕ್ಕಾಗ್ತಿಲ್ಲ, ಡಾಕ್ಟ್ರದ್ದು ಏನು ನೀವು ಹೇಳೋದಲ್ಲ, ಎಲ್ಲ ಚಿಕ್ಕ ಕಣ್ಣಿಗೆ ಕಾಣ್ತಿದೆ ಬಟ್ ವರದಿ ಕೊಟ್ಟಿಯಾರ ಅಂತ. ಅದು ವರದಿ ಕೊಟ್ಟವನು ಬಹುಶಃ ನಕಲಿ ಡಾಕ್ಟರ್ ಆಗಿರ್ತಾನೆ. ಹಾಗೇನೆ ನಮ್ಮ ಜನಪ್ರತಿನಿಧಿಗಳಲ್ಲೇ ಯಾರಿಗೆ ಈ ವಿಷಯ ಜ್ಞಾನ ಇಲ್ಲ, ನಾನು ಮೇಲ್ ಹಂತದಲ್ಲಿ ಹೇಳೋದು, ನಾನು ಇವತ್ತು ನಿನ್ನೆ ಅಂತ ಹೇಳಲ್ಲ, ಯಾವುದೋ ಒಂದು ಅವಧಿಗೆ ಹೇಳಲ್ಲ, ಒಟ್ಟಾರೆ ಹೇಳ್ತೀನಿ. ಯಾರಿಗೆ ವಿಷಯ ಜ್ಞಾನ ಇರೋದಿಲ್ಲ ಅಲ್ಲಿವರೆಗೂ ಇಂಥ ಸಮಸ್ಯೆಗಳು ಬಗೆಹರಿಯೋದಿಲ್ಲ, ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್. ಕದಂಬ ಅನ್ನೋ ಕಂಪ್ನಿ ಶಿರ್ಸಿನಲ್ಲಿದೆ, ತಮಗೆ ಗೊತ್ತಿರ್ಬೋದು. ಈ ಹಿಂದೆ ಅದು ಕೋಟಿಗಟ್ಟಲೆ ವ್ಯವಹಾರ ಇತ್ತು, ಸ್ಥಳೀಯರಿಗೆ ಸಾಕಷ್ಟು ಅದರಿಂದ ಇನ್ಕಮ್ ಇತ್ತು, ಉದ್ಯೋಗ ಸೃಷ್ಟಿಯಾಗಿತ್ತು. ನಮ್ಮ ಭಾಗದಲ್ಲಿ ಅಂತ ಯಾವುದೇ ಪ್ರಯತ್ನಗಳು ನಡೀಲಿಲ್ಲ. ನಾನು ಭಾಳ ವರ್ಷದಿಂದ ಒಬ್ಬರ ಹತ್ರ ಹೋಗಿದ್ದೆ, ನಮ್ಮ ಕಡೆ ಏನೊಂದು ಫ್ಯಾಕ್ಟ್ರಿ ಮಾಡಿ ಅಂತ. ನಮ್ಮಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಇಂಡಸ್ಟ್ರಿ ಇಲ್ಲ ಅಂತಾರೆ. ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಇಂಡಸ್ಟ್ರಿ ಟ್ರಾನ್ಸ್ಪೋರ್ಟೇಷನ್ ಆ ಲೆವೆಲ್ ಅಲ್ಲ, ಪರಿಸರಕ್ಕೆ ಪೂರಕವಾಗಿಯೂ ಸಹ ಫ್ಯಾಕ್ಟ್ರೀಸ್ ಅನ್ನು ಮಾಡ್ಬೋದು. ಹಪ್ಪಳ ಮಾಡೋದು ಒಂದು ಫ್ಯಾಕ್ಟ್ರಿನೇ, ಸಾವಿರಾರು ಕೋಟಿ ಬಿಸ್ನೆಸ್ ನಡೀತಾ ಇದೆ ಇವತ್ತು ದೇಶದ ಪ್ರಾಡಕ್ಟ್ಸು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹೆಸರಲ್ಲಿ. ಹಾಗಾಗಿ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಮ್ಮ ಭಾಗದಲ್ಲೂ ಅದನ್ನು ಮಾಡಬೇಕು ಅಂತ ಹೇಳ್ತಾ, ಇನ್ನೂ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪ್ರತಿ ವರ್ಷ ದಾವಣಗೆರೆಯಿಂದ ಬಯಲುಸೀಮೆಯಿಂದ 100 ಲಾರಿಗಳು ಬರ್ತಾವೆ ಹಲಸಿನ ಹಣ್ಣು ತುಂಬಿಸ್ಕೊಂಡು ಹೋಗೋಕ್ಕೆ. ಕೆಜಿಗೆ ನಮ್ಮ ಹತ್ರನೇ ಕುಯ್ಸ್ಕೊಂಡು ತಗೊಂಡು ಹೋಗ್ತಾರೆ 100 ರೂಪಾಯಿಗೇನು. ಅದನ್ನೇ ಇಲ್ಲೂ ಮಾಡ್ಬೋದನ್ನು. ಶೃಂಗೇರಿಯೊಬ್ಬರು ಮಾಡ್ಯಾರ 25-30 ಲಕ್ಷ ಬಂಡವಾಳ ಹಾಕಿ ಒಂದು ಫ್ರೂಟ್ ಪ್ರಾಡಕ್ಟ್ ಎಲ್ಲ ಮಾಡ್ಯಾರೆ. ಅದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ಒಂದಷ್ಟು ಬೆಂಬಲವನ್ನು ಕೊಡಬೇಕು. ಬೆಂಬಲ ಕೊಟ್ಟು ಯುವಕರಿಗೂ ಸಹ ಬೆಂಬಲ ಕೊಟ್ಟಾಗ ಅದಾಗ್ಬೋದು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಿಶೇಷ ಧನ್ಯವಾದಗಳು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.